ಇವತ್ತು ನೆಲಮಂಗಲದ ಬಳಿ ಇರತಕ್ಕಂಥ ಶಿವನಪುರದಲ್ಲಿ ಒಂದು ಸುಸಜ್ಜಿತವಾದಂಥ ನೆಮ್ಮದಿ ಆರೈಕೆ ಕೇಂದ್ರವನ್ನು ಆಸ್ಪತ್ರೆಯನ್ನು ನಾವು ಉದ್ಘಾಟನೆ ಮಾಡಲಾಗಿದೆ. ಇದು ಸುಕೃತಿ ಟ್ರಸ್ಟು ಮತ್ತು ರೋಟ್ರಿ ಮಿಡ್ ಟೌನ್ ಅವರು ಸೇರಿ ಮತ್ತು ಕೃಷ್ಣಪ್ಪನವರ ಸಹಕಾರದಿಂದ ಒಟ್ಟಾರೆ ಇದೊಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಒಂದು ನೆಮ್ಮದಿ ಆರೈಕೆ ಕೇಂದ್ರ ಮತ್ತು ಆಸ್ಪತ್ರೆಯನ್ನು ಮಾಡಲಾಗಿದೆ. ಇದರ ಮೂಲ ಉದ್ದೇಶ ಅಂದರೆ ಕೊನೆಯ ಹಂತದಲ್ಲಿ ಇರತಕ್ಕಂಥ ರೋಗಿಗಳಿಗೆ, ಅದು ಕ್ಯಾನ್ಸರಿಂದ ಆಗಿರ್ಬೋದು ಅಥವಾ ಬ್ರೈನ್ ಸ್ಟ್ರೋಕು ಅಥವಾ ಪಾರ್ಶ್ವವಾಯುವಿಂದ ಆಗಿರ್ಬೋದು ಅಥವಾ ಕೊನೆಯ ಹಂತದ ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಒಂದು ಡಿಮೆನ್ಷಿಯಾ ಅಂತ ಏನು ಹೇಳ್ತೀವಿ ಅಂದರೆ ಮರವಿನ ಕಾಯಿಲೆ ಆಗಿರ್ಬೋದು, ಅಂಥವರಿಗೆ ಅಲ್ಲಿ ಮನೆಯಲ್ಲಿ ಇಂಥವ್ರನ್ನ ಕೊನೆ ಹಂತದಲ್ಲಿ ನೋಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಮಾಡೋದು, ಆರೈಕೆ ಮಾಡೋದು ಕಷ್ಟ. ಅಂಥವರಿಗೆ ಇಲ್ಲಿ ಎಲ್ಲ ಸೇವೆ ಉಚಿತ, ಇಲ್ಲಿ ಚಿಕಿತ್ಸೆ ಉಚಿತ ಇದೆ, ಆರೈಕೆ ಕೂಡ ಉಚಿತ ಇದೆ. ಹಾಗಾಗಿ ಇದೊಂದು ಅದ್ಭುತ ಪರಿಕಲ್ಪನೆ ಅಂತಲೇ ಹೇಳಬೇಕು. ಇದಕ್ಕೆ ಬೇಕಾದಂಥ 1 ಎಕರೆ ಜಮೀನನ್ನು ಕೃಷ್ಣಪ್ಪನವರು ದಾನ ಮಾಡಿದ್ದಾರೆ ಮತ್ತು ಇದಕ್ಕೆ ಬೇಕಾದಂಥ ಹಣವನ್ನು ಇವತ್ತು ರೋಟ್ರಿಯವರು ಮತ್ತು ಸುಕೃತಿ ಟ್ರಸ್ಟ್ ಅವರು ಕೊಟ್ಟಿದ್ದಾರೆ. ಇದರಿಂದ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ತುಂಬ ಕೆಲವರಿಗೆ ಇನ್ನು ಕಾಯಿಲೆ ವಾಸಿ ಆಗದೇ ಇಲ್ಲ ಅಂತ ಸಂದರ್ಭದಲ್ಲಿ ಆಸ್ಪತ್ರೆಗಳಿಂದ ಅವ್ರನ್ನ ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಯಲ್ಲಿ ಆರೈಕೆ ಮಾಡೋಕ್ಕಾಗಲ್ಲ. ಅದರಿಂದ ಇಲ್ಲಿ ಅವರಿಗೆ ಆರೈಕೆ ಮಾಡುವಂಥದ್ದು, ಅವರನ್ನು ತುಂಬ ಪ್ರೀತಿಯಿಂದ ಮಾನವೀಯತೆಯಿಂದ ನೋಡಿಕೊಳ್ಳುವಂಥದ್ದು, ನಿಜವಾಗ್ಲೂ ಇದೊಂದು ಬಹಳ ಆದರ್ಶವಾದಂಥ ಒಂದು ಸಮಾರಂಭ, ಆದರ್ಶವಾದಂಥ ಒಂದು ಕಲ್ಪನೆ. ಅದರಿಂದ ನಾನು ಇವ್ರನ್ನೆಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಮಕ್ಕಳು ತಂದೆ ತಾಯಿಗಳ ಸಂಬಂಧ ಹಳಸ್ತಾ ಇದೆ, ಹರಿದೋಗ್ತಾ ಇದೆ. ಮನೆಯಲ್ಲೂ ಕಷ್ಟ ನೋಡ್ಕೊಳ್ಳೋಕ್ಕೆ, ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ. ಆದರೆ ಅಂಥವ್ರನ್ನು ಕೂಡ ಇಲ್ಲಿ ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ಕೇಂದ್ರ ಚೆನ್ನಾಗಿ ನಡೀಲಿ ಅಂತ ನಾನು ಹಾರೈಸ್ತೇನೆ. ಸರ್, ನರೇಂದ್ರ ಮೋದಿ ಅವರು ಕೂಡ ಈ ಒಂದು ನೆಮ್ಮದಿ ಕೇಂದ್ರದ ಜೊತೆಗೆ ಆ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಒಂದು ಕೇಂದ್ರ ತೆರೀಬೇಕು ಅಂತ ಮನವಿ ಸಲ್ಲಿಸ್ತೀವಿ ಅಂತ ರೋಟರಿ ಸಂಸ್ಥೆಯವರು ಹೇಳ್ತಾರೆ. ಅಲ್ಲ, ಅದನ್ನು ಮಾಡಿದ್ದಾರೆ. ಇತ್ತೀಚೆಗೆ ಈ ಮೊನ್ನೆ ಆದಂಥ GST ತೀರ್ಮಾನದಲ್ಲಿ ಸುಮಾರು 33 ಜೀವರಕ್ಷಕ ಔಷಧಗಳಿಗೆ GSTಯಿಂದ ವಿನಾಯಿತಿ ಮಾಡಿದ್ದಾರೆ. ನಾನು ಕೂಡ ಮೊನ್ನೆ ಈಗ ಸುಮಾರು ಒಂದು 6 ದಿನಗಳ ಹಿಂದೆ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಕ್ಯಾನ್ಸರ್ಗೆ ಬೇಕಾದಂಥ ಇಮ್ಯುನೋಥೆರಪಿ ಔಷಧಗಳ ಮೇಲೆ ಇವತ್ತು ನಾವು ವಿದೇಶಗಳಿಂದ ಆಮದು ಮಾಡ್ತಾ ಇದ್ದೀವಿ, ಅಂದರೆ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಇರತಕ್ಕಂಥ ಕಸ್ಟಮ್ಸ್ ಡ್ಯೂಟಿಯನ್ನು ವಿನಾಯಿತಿಗೊಳಿಸಬೇಕು ಅಂತೂ ಕೂಡ ಮನವಿ ಮಾಡಿದ್ದೇನೆ. ಯಾಕೆಂದರೆ ಕ್ಯಾನ್ಸರ್ಗೆ 4 ಥರ ಚಿಕಿತ್ಸೆ ಇದೆ. ಒಂದು ಕೀಮೋಥೆರಪಿ, ಇನ್ನೊಂದು ಇಮ್ಯುನೋಥೆರಪಿ, ಇನ್ನೊಂದು ರೇಡಿಯೋಥೆರಪಿ ಮತ್ತು ಸರ್ಜರಿ. ಕೀಮೋಥೆರಪಿ ತಮ್ಮೆಲ್ಲರಿಗೂ ಗೊತ್ತಿದೆ, ಜನರಿಗೆ ಗೊತ್ತಿದೆ. ಈಗ ಇಮ್ಯುನೋಥೆರಪಿ ಅಂತ ಬಂದಿದೆ, ಅದು ಬಹಳ ಕಾಸ್ಟ್ಲಿ. ಅದು ಒಂದು ರೋಗಿಗೆ 30ರಿಂದ 60 ಲಕ್ಷ 50 ಲಕ್ಷ ಆಗ್ಬೋದು. ಅದರಿಂದ ಇದರ ಮೇಲೆ ಕಸ್ಟಮ್ಸ್ ಡ್ಯೂಟಿಯನ್ನು, ಆಮದು ಸುಂಕವನ್ನು ನೀವು ಇದು ವೇವ್ ಆಫ್ ಮಾಡಬೇಕು ಅಂತ ಕೂಡ ಕೇಳಿದ್ದೇವೆ. ಸೊ ಹೀಗಾಗಿ ಇವತ್ತು ಆಯಿತು, ತಂತ್ರಜ್ಞಾನನೂ ಜಾಸ್ತಿ ಆಗ್ತಾಯಿದೆ, ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಸೊ ಈ ರೀತಿ ನೆಮ್ಮದಿ ಕೇಂದ್ರಗಳು ಅಂತಾರೆ ಈಗ ಈ ಕೊನೆಯ ಹಂತದಲ್ಲಿ ಇರತಕ್ಕಂಥ ರೋಗಿಗಳನ್ನು ನೋಡಿಕೊಳ್ಳತಕ್ಕಂಥ ಕೇಂದ್ರಗಳು ಜಿಲ್ಲಾ ಮಟ್ಟದಲ್ಲೂ ಇರಬೇಕು. ಅದಕ್ಕೋಸ್ಕರ ಇದು ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಇದರ ನಿರ್ವಹಣೆ ಕೂಡ ಬಹಳ ಜವಾಬ್ದಾರಿಯಾಗಿದೆ. ಇವತ್ತು ಎಲ್ಲರನ್ನೂ ಅಭಿನಂದಿಸಬೇಕು. ಯಾಕೆಂದರೆ ಬರೀ ಸರ್ಕಾರನೇ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ. ಸೊ ದಾನಿಗಳನ್ನು ಕೂಡ ರೋಟ್ರಿ ದಾನಿಗಳು ಇವ್ರನ್ನೆಲ್ಲ ಕೂಡ ನಾವು ಈ ಸಂದರ್ಭ ಅಭಿನಂದಿಸ್ತೀವಿ.